ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ತೃತೀಯ ಭಾಷೆ ಹಿಂದಿ ಪರೀಕ್ಷೆ 2026 ಅದು ಬಂದುಬಿಟ್ಟು 22 ಮೇ 2026ಕ್ಕೆ ನಡೀತಾ ಇದೆ. ಪರೀಕ್ಷೆಗೆ ಬರ್ತಕ್ಕಂಥ ಫಿಕ್ಸ್ ಪ್ರಶ್ನೆಗಳನ್ನು ನೋಡೋಣ. ಸೊ ಗ್ಯಾರಂಟಿಯಾಗಿ 50ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ. ಸೊ ಕಡೆವರೆಗೂ ನೋಡಿ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಸ್ಕೋರ್ಗಾಗಿ ಯಾರೆಲ್ಲ ಇದ್ದೀರಿ ಅದನ್ನು ಕೂಡ ನೋಡ್ಕೊಳ್ಬೋದು. ಸೊ ಮೊದಲಿಗೆ ಒಂದು ಚುಟ್ಟಿ ಪತ್ರವನ್ನು ಕಲೀರಿ. ಸೊ ಅಲ್ಲಿ ಕಾರಣಗಳನ್ನು ಕೊಡ್ಬೋದು. सेहत ठीक नहीं है ಅಥವಾ भाई की शादी में भाग लेने के कारण बताते हुए. ಒಟ್ಟಾರೆ ಒಂದು ರಜೆ ಚೀಟಿಯಲ್ಲಿ ನೀವು ಫಸ್ಟ್ ಈ ಕಡೆ ಸ್ಥಾನ ದಿನಾಂಕನ ಬರೆಯೋದನ್ನು ಕಲ್ಕೋಬೇಕು. ಓಕೆನಾ. ಆಮೇಲೆ ಪ್ರೇಷಕ ಆಗಿರ್ಬೋದು, ಆಮೇಲೆ ಸೇವಾ ಮೇ ಸಂಬೋಧನ್, ವಿಷಯ, ಪತ್ರದ ಕಲೇವರ, ಸಮಾಪನ, ಸಹಿ. ಇಷ್ಟು ಮಾಡಿದರೆ ಏನಾಗ್ತದಪ್ಪ ಅಂದ್ರೆ ರಜೆ ಚೀಟಿ ಆಗ್ತದೆ. 5ಕ್ಕೆ 5 ಮಾರ್ಕ್ಸ್ ಸಿಗ್ತದೆ. ಆರಾಮಾಗಿ ನೀವು ಏನು ಮಾಡ್ಬೋದು, ಬರೆದನ್ನು ಸ್ಕೋರನ್ನು ಮಾಡ್ಬೋದು. ಇನ್ನು ನಿಬಂಧದಲ್ಲಿ ಮುಖ್ಯವಾಗಿ ಇಂಟರ್ನೆಟ್ಟು ಮತ್ತು ಜನಸಂಖ್ಯಾ ವೃದ್ಧಿ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಬಂಧ. ಸೊ ಭಾಳ ಏನಿಲ್ಲ, 12ರಿಂದ 15 ಸಾಲುಗಳನ್ನು ಬರೀಬೇಕು. ಸೊ 4 ಅಂಕಗಳನ್ನು ಕೊಡ್ತಾರೆ. ವಿಶೇಷವಾಗಿ ಇಂಟರ್ನೆಟ್ ಪಾಠದಲ್ಲಿ ಇಂಟರ್ನೆಟ್ನ ಅರ್ಥ, ಲಾಭ, ಹಾನಿ ಇದೆ, ಅದನ್ನು ಕೂಡ ಬರಿಬೋದು. ಜನಸಂಖ್ಯಾ ವೃದ್ಧಿ ಅಂದರೆ ಜನಸಂಖ್ಯೆಯ ಬೆಳವಣಿಗೆಗೆ ಕಾರಣ ಮತ್ತು ಪರಿಣಾಮಗಳು, ನಿಯಂತ್ರಣ ಕ್ರಮಗಳನ್ನು ಬರೆದ್ರು ಸೊ ನಿಮಗೆ ಆರಾಮಾಗಿ 4 ಅಂಕಗಳನ್ನು ಕೊಡ್ತಾರೆ. ಪದ್ಯ ಚೆನ್ನಾಗಿ ಕಲ್ಕೊಡ್ರಿ. ಅಸಫಲತಾದಿಂದ ಭಾಗವತುವರೆಗೆ 4 ಸಾಲುಗಳನ್ನು ಬರೆದ್ರೆ 4ಕ್ಕೆ 4 ಅಂಕಗಳು ನಿಮಗೆ ಸಿಗ್ತಕ್ಕಂಥ ಪ್ರಶ್ನೆ. ಇನ್ನು 4 ಮಾರ್ಕರ್ಗೆ ಬರ್ತಕ್ಕಂಥ ಪ್ರಶ್ನೆ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ ಅಂತಕ್ಕಂಥದ್ದು ಬರ್ತದೆ. ಬಹಳ ಏನಿಲ್ಲ, ಒಂದು 4-5 ಸಾಲು ಬರೆದ್ರು ನಿಮಗೆ ಮಿನಿಮಮ್ 3 ಮಾರ್ಕ್ ಆದರೂ ಕೊಡ್ತಾರೆ. ಇನ್ನು ಮೊದಲ ಪದ್ಯದಲ್ಲಿ ಮಾತೃಭೂಮಿಯ ಪ್ರಕೃತಿ ಸೌಂದರ್ಯ ಅಥವಾ ಸ್ವರೂಪವನ್ನು ನೋಡ್ಕೊಡ್ರಿ. ಈ ಸಲ ಸ್ವರೂಪ ಬರ್ತಕ್ಕಂಥ ಚಾನ್ಸಸ್ ಹೆಚ್ಚಿದೆ. ಇನ್ನು ಕಾಶ್ಮೀರಿ ಸೇಬ್ ಪಾಠಕ ಆಶಯ ಅಂತ ಕೇಳಿದ್ದಾರೆ. ಸೊ ಪಾಠದ ಆಶಯ ಆಗಿರ್ಬೋದು, ಅಥವಾ ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹಾ, ಓಕೆ, ದುಕಾನ್ದಾರ್ನೇ ನೌಕರ್ ಸೆ ಕ್ಯಾ ಕಹಾ, ಆಜ್ಕಲ್ ಶಿಕ್ಷಿತ ಸಮಾಜ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೈ, ಅದನ್ನು ನೋಡಿ. ಸೊ ಮೊನ್ನೆ ಫಲ್ ಮತ್ತು ಸಬ್ಜಿ ಬಗ್ಗೆ ಏನು ಮಾಡಿತ್ತಂದರೆ ಪ್ರಶ್ನೆ ಬಂದಿತ್ತು. ಸೊ ನಿಮಗೆಲ್ಲ ಗೊತ್ತಿದೆ ಎಕ್ಸಾಮ್ 1ನಲ್ಲಿ. ಇನ್ನು ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹಾ ಹೇಳಿತ್ತು ಎಸ್ ಪ್ರೇಮ್ಚಂದ್ ಅವ್ರಿಗೆ ಫಲ್ ಮತ್ತು ಸಬ್ಜಿ, ಅದೇ ಗಾಜರ್ ಅಂದರೆ ಸಬ್ಜಿ ಅಲ್ವಾ, ಅದು ಕೂಡ ಪ್ರಶ್ನೆ ಕೊಟ್ಟಿತ್ತು. ಇನ್ನು ಪದ್ಯಪಾಠ 4ಕ್ಕೆ ನೋಡೋದಾದರೆ ಪ್ರಕೃತಿ ಪರ ಸರ್ವತ್ರ ಹೇ ವಿಜಯ್ ಪುರುಷ ಆಸೀನ್. ಸೊ ಈ ಪಂಕ್ತಿಯ ಆಶಯವನ್ನು ಕೇಳಬೇಕು, ಅಥವಾ ಮಾನವ ಕಾ ಸಹಿ ಪರಿಚಯ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಟೋಟಲ್ 3 ಪ್ರಶ್ನೆ ಇರೋದು. ಪ್ರಕೃತಿ ಪರ ಸರ್ವತ್ರ ಹೇ ವಿಜಯ್ ಪುರುಷ ಆಸೀನ, ಮಾನವ ಕಾ ಸಹಿ ಪರಿಚಯ, ಆಮೇಲೆ ಪದ್ಯದ ಆಶಯ. ಸೊ ಟೋಟಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 2 ಅಂಕಗಳನ್ನು ಬರ್ತಕ್ಕಂಥ ಪ್ರಶ್ನೆ. ಇನ್ನು ಕಲಾಂ ಕೆ ಜೀವನ್ ಸಾದಗಿ और निश्चिंतता में बीतने के कारण नमाज की प्रासंगिकता ವೆರಿ ಇಂಪಾರ್ಟೆಂಟ್. ಜಲಾಲುದ್ದೀನ್ ಕಲಾಂ ಕೋ ನಯಿ ದುನಿಯಾ ಕಾ ಬೋಧ್ ಕೈಸೆ ಕರಾಯ ಅಂತ ಕೇಳಿದ್ದಾರೆ. ತುಳಸಿ ಕೈ ದೋಹೆ. ಸೊ ಇದರಲ್ಲಿ ಫಸ್ಟ್ ದೋಹಾ ಮುಖಿಯಾ ಮುಖಸೋಕ್ ಚಾಹಿಯೆ ಖಾನ ಪಾನೋ ಕೋ ಏಕ, ಥರ್ಡ್ ದಯಾ ಧರ್ಮ ಕಾ ಮೂಲ ಹೇ, ಲಾಸ್ಟ್ ರಾಮನಾಮ ಮನಿ ದೀಪದರು. ಸೊ 1 ಮತ್ತು 3, 5 ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಸೊ 3 ಅಂಕಕ್ಕೆ ನಿಮಗೆ ಸಿಗ್ತದೆ. ಚೆನ್ನಾಗಿ ಅದನ್ನು ನೀವು ಕಲ್ಕೊಡ್ರಿ. ಇನ್ನು ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜೆ, ಇದು 3 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ. ವಿಡಿಯೋ ಕಾನ್ಫರೆನ್ಸ್ 2ರಲ್ಲಿ 1. ಇನ್ನು ಲೇಖಕೋ ಭೇಜೆಗೆ ನಿಮಂತ್ರಣ ಪತ್ರ ಮೇ ಕ್ಯಾ ಲಿಖಾ ಗಯಾತ ಅಂತ ಇಮಾನ್ದಾರೋಕೆ ಸಮ್ಮೇಳನ ಮೇದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ರೋಬೋಟ್ ಕ್ಯಾ ಕ್ಯಾ ಕಾಮ್ ಕರ್ತಾತ, ಈ ಸಾಧುರಾಮ್ ಅಂತಕ್ಕಂಥ ಜಾಗದಲ್ಲಿರ್ತಕ್ಕಂಥ ರೋಬೋಟ್ ಧೀರಜ್ ಸಕ್ಸೇನಾ ಮನೆಯಲ್ಲಿ ಯಾವೆಲ್ಲ ಕೆಲಸ ಮಾಡ್ತಾ ಇತ್ತು. ವಿಜ್ಞಾನ ಕಥಾ ಕಾ ಸಾರ್, ಮಹಿಳಾ ಕಿ ಸಾಹಸಗಾಥಾ ಪಾಠ ಕಾ ಆಶಯ ಅಂತ ಕೇಳಿದ್ದಾರೆ. ಸೊ ಮಹಿಳಾ ಕಿ ಸಾಹಸಗಾಥಾ ಪಾಠದ ಆಶಯ. ಇನ್ನು ದಕ್ಷಿಣ ಶಿಖರ ಪರ್ ಚढ़ते समय ಬಚೇಂದ್ರಿ ಕೆ ಅನುಭವ. ಸೊ ಇದಿರಲಿಲ್ಲ ಅಂದರೆ ಈ ಪ್ರಶ್ನೆ ಖಂಡಿತವಾಗಿ ನಿಮಗೆ 3 ಅಂಕಕ್ಕೆ ಬರ್ತದೆ. ಇನ್ನು ರಾಮು ಮೇ कौन सी बुरी आदतें थी, ಕಲೆಕ್ಟರ್ ಸಾಬ್ ನೆ ಬಚ್ಚೋं की तारीफ में क्या कहा, समय का सदुपयोग कैसा करना चाहिए ಅಂತಕ್ಕಂಥದ್ದು ಕೇಳಿದ್ದಾರೆ. ಸೊ 3 ಮಾರ್ಕ್ಸ್ಗೆ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಸಮಯಕ್ಕೆ ಪಹಚಾನದಲ್ಲಿ ನಿಮಗೆ ಬಂದೇ ಬರ್ತಕ್ಕಂಥ ಒಂದು ಪ್ರಶ್ನೆ. ಇನ್ನು ಕೃಷ್ಣ ಬಲರಾಮ್ ಕೆ ಸಾಥ್ ಖೇಲ್ನೆ ಕ್ಯೂ ನಹಿ ಜಾನಾ ಚಾಹತಾ, ಅದನ್ನು ನೋಡ್ಕೊಡ್ರಿ. ಯಶೋದಾ ಕೃಷ್ಣ ಕೆ ಕ್ರೋಧ ಕೋ ಕೈಸೆ ಶಾಂತ ಕರ್ತಿ ಹೇ, ಶನಿ ಕೋ ಸಬ್ಸೆ ಸುಂದರ ಗ್ರಹ ಕ್ಯೂ ಕಹಾ ಜಾತಾ ಹೇ, ಟೈಟನ್ ಕೆ ಬಾರೆ ಮೇ ಲಿಖೆ ಅಂತ ಹೇಳಿದ್ದಾರೆ. ಇನ್ ಕೇಸ್ ಟೈಟನ್ ಇರಲಿಲ್ಲ ಅಂದರೆ ಸೊ ಗೈನಿಮೇಡ್ಗಳನ್ನು ಕೂಡ ನೋಡ್ಕೊಡ್ರಿ, ಅದು ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಸತ್ಯದ ಅರ್ಥ ಮತ್ತು ಸ್ವರೂಪ, ಶಾಸ್ತ್ರ ಮೇ ಸತ್ಯ ಬೋಲ್ನೆ ಕಾ ತರೀಕಾ ಕೇಳಿದ್ದಾರೆ. ಕಾರ್ಯಶಾಲಾ ಮೇ कौन सी ವಿಷಯ ಆಯೋಜಿತ್ ಕಿಯೇ ಥೆ, ಸಲ್ಮಾ ಕ್ಯಾ ಕಹಾ, ಅಂತ್ ಮೇ ಮೀನಾ ಮೇಡಮ್ನೆ ಕ್ಯಾ ಜವಾಬ್ ದಿಯಾ ಅಂತ ಕೇಳಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಮೇಯ್ನಾಗಿ ನಿಮಗೆ ಗದ್ಯ ಮತ್ತು ಪದ್ಯ ಮತ್ತು ಪೂರಕ ವಾಚನದಲ್ಲಿರ್ತಕ್ಕಂಥ ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಏನು ಮಾಡಿದ್ದೀನಿ ನಿಮಗೆ ಕೊಟ್ಟಿದ್ದೀನಿ. ಓಕೆನಾ. ಸೊ ಗ್ರಾಮರಲ್ಲೆಲ್ಲ ಏನು ಹೇಳಿಲ್ಲ, ಬಟ್ ಗ್ರಾಮರನ್ನು ಕೂಡ ಈಸಿಯಾಗಿ ಕಲ್ಕೊಡ್ರಿ. ಸೊ ನಿಮ್ಮ LBAದಲ್ಲಿರ್ತಕ್ಕಂಥ ಗ್ರಾಮರ್ ಪಾಯಿಂಟು, ಫಾರ್ ಎಕ್ಸಾಂಪಲ್ ಅದರಲ್ಲಿ ಸಂಧಿ ಇದ್ದಾವೆ. ಓಕೆನಾ. ಸಂಧಿ ಆಗಿರ್ಬೋದು, ಸಮಾಸ ಆಗಿರ್ಬೋದು. ಓಕೆ. ಸೊ ಪದೇ ಬರ್ತಕ್ಕಂಥ ಪ್ರಶ್ನೆ ಸಂಧಿ, ಸಮಾಸ, ಆಮೇಲೆ ಲಿಂಗ ಆಗಿರ್ಬೋದು. ಓಕೆ. ವಚನ, ಲಿಂಗ, ವಚನ, ಪ್ರೇರಣಾರ್ಥಕ ಕ್ರಿಯಾ. ಓಕೆ. ಪ್ರೇರಣಾರ್ಥಕ ಕ್ರಿಯಾ, ವಿಲೋಮ ಶಬ್ದ, ಕಾರಕ. ಓಕೆ. ಸೊ ಕಾರಕ. ಇನ್ನು ಒಂದು ಉಳಿತು ಯಾವುದಪ್ಪ ಅಂತಂದ್ರೆ
ಲಿಂಗ, ವಚನ, ಪ್ರೇರಣಾರ್ಥಕ ಕ್ರಿಯೆ, ವಿಲೋಮ ಶಬ್ದ, ಕಾರಕ, ಸಂಧಿ, ಸಮಾಸ. ಓಕೆ, ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಾಗಿತ್ತಪ್ಪ ಅಂತಂದರೆ ಗ್ರಾಮರ್ ಪಾಯಿಂಟ್ಗಳು ಇತ್ತು. ಸೊ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋದರೆ ಒಳ್ಳೆ ಅಂಕಗಳು ಗ್ಯಾರಂಟಿಯಾಗಿ ನಿಮ್ಗೆ ಏನಾಗ್ತವಪ್ಪ ಅಂತಂದರೆ ಸಿಗ್ತಾವೆ. ಸೊ ಈ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟೇ ನಾನು ನಿಮ್ಮ ಜೊತೆ ಏನು ಮಾಡಿದ್ದೀನಿ ಅಂತಂದರೆ ಶೇರ್ ಮಾಡಿದ್ದೀನಿ. ಸೊ ಅವುಗಳನ್ನು ನೀವು ಪದೇ ಪದೇ ಹೊಟ್ಟೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಸೊ ಭಾಳ ರೀತಿಯಾಗಿರ್ತಕ್ಕಂಥದ್ದು ಏನಾಗ್ತದೆ, ಅಂಕಗಳು ಹೋಗ್ತಾವೆ. ಸಂಧಿಯಲ್ಲಿ ವಿಶೇಷವಾಗಿ ದೀರ್ಘ ಸಂಧಿ, ಓಕೆ, ಗುಣಸಂಧಿ ಅಂದರೆ ಒಂದು ಮಾತ್ರ ಇರ್ತದೆ, ವೃದ್ಧಿ ಸಂಧಿ ಅಂದರೆ ಎರಡು ಮಾತ್ರ ಇರ್ತದೆ. ಸಮಾಸದಲ್ಲಿ ತತ್ಪುರುಷ ಸಮಾಸದಲ್ಲಿ ಕಾರಕಗಳ ಲೋಪ ಆಗ್ತವೆ. ಬಹುವ್ರೀಹಿ ಸಮಾಸದಲ್ಲಿ ಮೂರನೇ ಪದ ಪ್ರಧಾನ ಆಗ್ತದೆ, ಕರ್ಮಧಾರ್ಯದಲ್ಲಿ ಎರಡನೇ ಪದ ಪ್ರಧಾನ, ಆಮೇಲೆ ದ್ವಿಗುದಲ್ಲಿ ಮೊದಲ ಪದ ಸಂಖ್ಯಾವಾಚಕ ಇರ್ತದೆ, ಅದು ಗೊತ್ತಿರಲಿ. ಪುಲ್ಲಿಂಗ ಸ್ತ್ರೀಲಿಂಗ, ಸೊ ಶಬ್ದಗಳು, ವಚನಗಳು, ಓಕೆ, ಏಕವಚನ ಬಹುವಚನ, ಪ್ರೇರಣಾರ್ಥಕ ಕ್ರಿಯಾದಲ್ಲಿ ಏನಾಗಿರ್ತದೆ, ಆನಾ ಪ್ರತ್ಯಯ ಇರ್ತದೆ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಓಕೆ, ವಿಲೋಮ ಶಬ್ದಗಳು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಮತ್ತು ಎಲ್ ಬಿ ಎದಲ್ಲಿರ್ತಕ್ಕಂಥದ್ದು ನೋಡಿಕೊಡ್ರಿ. ಇನ್ನು ಎಲ್ ಬಿ ಎಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಮೇ, ಪರ್, ಸೇ, ಕಾ. ಓಕೆ, ಸೊ ಇವೇನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾರಕಗಳು ಇತ್ತು. ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಸೊ ಮತ್ತಷ್ಟು ವಿಡಿಯೋಗಳೊಂದಿಗೆ ನಾನು ನಿಮಗೆ ಭೇಟಿ ಆಗ್ತೀನಿ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ಖಂಡಿತವಾಗಿ ಇಷ್ಟು ನೋಡ್ಕೊಂಡು ಹೋದರೆ 50+ ಆಗಿರ್ತಕ್ಕಂಥ ಅಂಕಗಳನ್ನು ಗಳಿಸ್ತೀರಿ. ಇನ್ನು ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ನಿಮಗೆ ಕರ್ನಾಟಕಿ ಸಂಪದ ಆಗಿರ್ಬೋದು, ಓಕೆ, ಅಥವಾ ಶನಿ ಸಬ್ಸೆ ಸುಂದರಗ್ರಹ ಅಂತಕ್ಕಂಥ ಈ ಒಂದು ಪೂರಕ ಪಾಠ ಅಲ್ಲಿಂದ ಕೊಡ್ತಾರೆ. ಆ ಅನುವಾದ ಮಾಡುವಾಗ ನೀವೇನು ಮಾಡಬೇಕಪ್ಪ ಅಂದರೆ ಲಿಂಗ, ವಚನ, ವಾಕ್ಯದ ಕಾಲವನ್ನು ನೋಡಬೇಕು. ಓಕೆ, ಸೊ ಅರ್ಥ ಕೆಡದಂತೆ ನೀವು ಅನುವಾದವನ್ನು ಮಾಡಿದರೆ ಗ್ಯಾರಂಟಿಯಾಗಿ ನಿಮಗೆ 3ಕ್ಕೆ 3 ಅಂಕಗಳನ್ನು ಕೊಟ್ಟೆ ಕೊಡ್ತಾರೆ. ಓಕೆನಾ. ಇನ್ನು ನೆಕ್ಸ್ಟ್ ಏನಾಗಿರ್ತದೆ, ಅಪಠಿತ ಗದ್ಯಾಂಶ ಅಂತ ಒಂದು ಬರ್ತದೆ. ಸೊ ಅಪಠಿತ ಗದ್ಯಾಂಶದಲ್ಲಿ 4 ಮಾರ್ಕ್ ಇರ್ತದೆ. ಓಕೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟು ಕೆಳಗಡೆ ಇರ್ತಕ್ಕಂಥ 4 ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳ್ತಾರೆ. ಭಾಳ ಈಸಿ ಇರ್ತದೆ. ಸೊ ಒಂದರ ನಂತರ ಒಂದೇ ಏನಾಗ್ತವಪ್ಪ ಅಂದ್ರೆ ಸಾಲುಗಳು ಸಿಗ್ತವೆ. ಜಸ್ಟ್ ಪ್ರಶ್ನೆಯಲ್ಲಿರ್ತಕ್ಕಂಥ ಕೀವರ್ಡ್ಸ್ಗಳನ್ನು ನೀವೇನು ಮಾಡಬೇಕು, ಅಲ್ಲಿ ಪ್ಯಾರಾಗ್ರಾಫಲ್ಲಿ ಹುಡುಕಿ ಕಂಪ್ಲೀಟ್ ಹಿಂದಿನ ಫುಲ್ ಸ್ಟಾಪ್ ಬಿಡೋದು ಮುಂದಿನ ಫುಲ್ ಸ್ಟಾಪ್ ತಕ್ಕ ಹೋಲ್ ಸೆಂಟೆನ್ಸನ್ನು ಬರೆದ್ರೂ ಕೂಡ ನಿಮಗೆ 4 ಅಂಕಗಳನ್ನು ಕೊಡ್ತಾರೆ. ಓಕೆ, ಹಿಂದಿ ಈಸ್ ಅ ಸ್ಕೋರಿಂಗ್ ಸಬ್ಜೆಕ್ಟ್, ಸೊ ಡೋಂಟ್ ವರಿ. ಸೊ ಯಾರೆಲ್ಲ ಇಂಪ್ರೂವ್ಮೆಂಟ್ಗಾಗಿದ್ದೀರ ಅನ್ನೋರು ನೀವುಗಳು ಕೂಡ ಏನು ಮಾಡ್ಬೋದು, ಈಸಿಯಾಗಿ ಇದನ್ನು ತೊಗೊಂಡು ಸ್ವಲ್ಪ 1-2 ಕ್ವಶನ್ಸ್ ಪಾಠದ ಮಿಡಲ್ ಇರ್ತವೆ. ಬಟ್ ಆಲ್ಮೋಸ್ಟ್ ಎಲ್ಲ ಏನಾಗಿರ್ತದಪ್ಪ ಅಂದರೆ ಈಸಿಯಾಗಿರ್ತಕ್ಕಂಥ ಪೇಪರೇ ಬರ್ತದೆ. ಸೊ ನಿಮ್ಮ ಎಕ್ಸಾಮ್ಗೂ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಭಾಳಷ್ಟು ವಿಡಿಯೋಗಳು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಹಾಕಿದ್ದೀನಿ. ಅವೆಲ್ಲವುಗಳನ್ನು ನೋಡಿದರೆ ಖಂಡಿತವಾಗಿ ನಾಳೆ ನಡೀತಕ್ಕಂಥ ಹಿಂದಿ ತೃತೀಯ ಭಾಷೆಯಲ್ಲಿ ನೀವು 50ಕ್ಕಿಂತ ಹೆಚ್ಚು ಅಂಕಗಳನ್ನು ಆರಾಮಾಗಿ, ಈಗ ನಾನೇನು ಕ್ವಶನ್ಸನ್ನು ಕೊಟ್ಟಿದ್ದೀನಲ್ಲ, ಇವು ಆಲ್ಮೋಸ್ಟ್ ಆಲ್ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸೊ ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡ್ಕೊಂಡು ಹೋದರೆ ಸೊ ಒಳ್ಳೆಯ ಅಂಕಗಳು ನಿಮ್ಮ ಕೈಯಲ್ಲಿದ್ದಾವೆ ಅಂತ ಹೇಳ್ತಾ ಲಾಸ್ಟ್ ಪೇಪರ್ ಸೋಷಿಯಲ್ ಸೈನ್ಸ್ ಒಂದಿದೆ. ಸೊ ಸೋಷಿಯಲ್ ಸೈನ್ಸ್ಗೂ ಕೂಡ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಕೊಡ್ತೀನಿ. ಆ ವಿಷಯದಲ್ಲಿನೂ ಕೂಡ ನಮ್ಮ ವಿಡಿಯೋಗಳು ಲೈನಪ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡೋದನ್ನು ಮಾತ್ರ ಮರೆಯದಿರಿ.